ಸರ್ ಕಮೆಂಟ್ ಅಲ್ಲಿ ನೋಡಿ ಸರ್ ನೀವೇ. ಇಲ್ಲ ಕಮೆಂಟ್ ಅಲ್ಲ, ನಂಗೆ ಈ ಕಮೆಂಟ್ ಬೇಡ, ನಂಗೆ ಕ್ಲಾರಿಟಿ ಬೇಕಷ್ಟೇ. ಒಂದು ವಿಡಿಯೋ ಬರುತ್ತೆ, ಇವರು ಹೋಗೋಕ್ಕೂ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋನು ಕೂಡ ಬರುತ್ತೆ. ಈ ಟೈಮ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋ ಬರುತ್ತೆ. ಪ್ಲಾನ್ ಮಾಡ್ಕೊಂಡು ಹೋಗಿದ್ರಾ ನೀವು ಮಾಡ್ತೀರಾ ಸರಿನಾ? ನೀವು ಈ ಮ್ಯಾಗ್ ಇವರಾಗ್ಲಿ ಯಾಕೆ ಬರೀ ಕಡೆ ತೋರಿಸೋದು? ನಿಮ್ ಜನ್ಮಕ್ಕೆ ಫಾಲೋವರ್ಸ್ ಗೇನ್ ಆಗ್ತಾರೋ, ನಂಗೆ ಸಪೋರ್ಟ್ ಮಾಡ್ತಾರೋ, ಆ ಟೈಮ್ ನೋಡಕ್ಕಾಗಲ್ಲ. ಹೊಟ್ಟೆವರ ಬಂದ್ಬಿಡುತ್ತೆ. ಆ ಟೈಮಲ್ಲಿ ನಮ್ಮ ಪರ್ಸನಲ್ ಕ್ಲಾಸ್ ನ ತಂದ್ಬಿಟ್ಟು ಇದಕ್ಕೆ ಯೂಸ್ ಮಾಡ್ಕೊಂಡ್ಬಿಡ್ತಾನೆ. ನನಗೆ ನೋಡಿ 188 PDF ಇರೋದು. ಪ್ರತಿಯೊಂದು ಇದರಲ್ಲಿ ನಿಮಗೆ ಎಲ್ಲ ಏನ್ ಡೌಟ್ ಇದ್ರು ಕ್ಲಾರಿಫಿಕೇಶನ್ ಕೊಡಕ್ಕೆ ರೆಡಿ ಇದೀನಿ. ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಖಂಡಿತ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಗ್ರೂಪೇ ಇದೆ. ಏನಕ್ಕೆ ನಿಮ್ಮ ವಿರುದ್ಧ ಮಾಡಿ ಏನ್ ಲಾಭ? ಒಂದು ಹೆಣ್ಣಿನ ಮೇಲೆ ನಿಮ್ಗೆ ಗೌರವ ಇದೆ ಅಂತ ಹೇಳ್ತೀರಾ, ಬಟ್ ನಿಮ್ಮ ಹಳೆ ವಿಡಿಯೋಗಳು ನೋಡಿದಾಗ ಹೆಣ್ಣಿಗೆ ಅಗೌರವ ಉಂಟು ಮಾಡುವ ವಿಡಿಯೋಗಳಿದಾವೆ. ಮಜಾ ಕೊಡ್ಲಿ, ಹುಡುಗಿ ಬಗ್ಗೆ ಮಾತಾಡ್ಲಿ, ನೋಡಿ ಕ್ರೇಜಿ ನೋಡ್ರಿ, ಶೇರ್ ಮಾಡ್ರಿ ಅಂತೀರಾ. ಏನು ಇದ್ರ ಬಗ್ಗೆ ಹೆಂಗೆ? ಆಕ್ಚುಲಿ ಜನನೇ ಸರಿ ಇಲ್ಲ. ಓಕೆ, ಈಗ ಇನ್ನೊಂದು ಬರುತ್ತೆ ಇದರಲ್ಲಿ. ನೀವು ವಿಡಿಯೋ ಆದ್ಮೇಲೆ ಒಂದು ವಿಡಿಯೋ ಬರುತ್ತೆ, ಇವರು ಹೋಗೋಕ್ಕೂ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋನು ಕೂಡ ಬರುತ್ತೆ. ಹೌದು, ಈ ಟೈಮ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋ ಬರುತ್ತೆ. ಪ್ಲಾನ್ ಮಾಡ್ಕೊಂಡು ಹೋಗಿದ್ರಾ ಸರ್? ಪ್ಲಾನ್ ಮಾಡ್ಕೊಂಡು ಹೋಗಕ್ಕೆ ಇದನ್ನ ಸರ್ ಅದು ಪಾಕಿಸ್ತಾನ ಯುದ್ಧಕ್ಕೆ ಹೋಗ್ತೀವಿ ನಾವು. ಅಲ್ಲ, ನೀವು ಅರ್ಧಕ್ಕೆ ಬರೋ ಪ್ಲಾನ್ ಅಲ್ಲಿ ಏನಾದ್ರು ಹೋಗಿದ್ರಾ ಅಂತ. ಇಲ್ಲಿ ಒಂದು ನಾನು ಕ್ಲಾರಿಟಿ ಕೊಡಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ಜೊತೆ ನಮ್ಮ ಪರ್ಸನಲ್ ಕ್ಲಾಶ್ ಇರುತ್ತೆ. ನನ್ನ ಫ್ರೆಂಡು ಕೂಡ ಅವನು. ಹೌದು, ನಾವು ಜೊತೆಲೇ ಇರ್ತೀವಿ. ನಾನು ಸ್ಟೋರಿ ತೋರಿಸ್ತೀನಿ ಬೇಕಾದ್ರೆ ಅಪ್ಪ ನನ್ನ ಜೊತೆಲಿ ಇದ್ದಿದ್ದು. ಹುಡುಗ ಯಾರೋ ನಿಮಗೂ ಗೊತ್ತು, ಸರಿನಾ? ಎಲ್ಲ ಚೆನ್ನಾಗೇ ಇರುತ್ತೆ. ಯಾವುದೋ ಒಂದು ವಿಷಯಕ್ಕೆ ನಮ್ದು ಅವನ ಬಗ್ಗೆ ನಮ್ದು ಇಬ್ಬರು ಮಧ್ಯೆ ಸ್ವಲ್ಪ ಒಂದು ವಾದ ವಿವಾದ ಸ್ಟಾರ್ಟ್ ಆಗಿ ದೂರ ಆಗಿರ್ತೀವಿ. ಅವ್ನು ನೋಡ್ತಾ ಇರ್ತಾನೆ, ಕಾಯ್ತಾ ಇರ್ತಾನೆ, ಇವ್ನು ಯಾವಾಗ ಸಿಗ್ಬೋದು ಕೈಗೆ ಅಂತೇಳಿ. ಯಾವ ಟೈಮಲ್ಲಿ ನಾನು ಪಾದಯಾತ್ರೆ ಶುರು ಮಾಡ್ತೀನೋ, ಫಾಲೋವರ್ಸು ಗೇನ್ ಆಗ್ತಾರೋ, ನನಗೆ ಸಪೋರ್ಟ್ ಮಾಡ್ತಾರೋ, ಆ ಟೈಮಲ್ಲಿ ನೋಡೋಕ್ಕಾಗಲ್ಲ. ಅವನಿಗೆ ಹೊಟ್ಟೆವರ ಬಂದ್ಬಿಡುತ್ತೆ. ಆ ಟೈಮಲ್ಲಿ ನಮ್ಮ ಪರ್ಸನಲ್ ಕ್ಲಾಸ್ನ ತಂದುಬಿಟ್ಟು ಇದಕ್ಕೆ ಯೂಸ್ ಮಾಡ್ಕೊಂಡ್ಬಿಡ್ತಾನೆ. ಇವ್ನು ಅದು ಮಾಡ್ತಿರೋದು ಇದು ಮಾಡ್ತಿರೋದು ಅಂತೇಳಿ. ಆ ಅಪ್ಪನ ಹತ್ರ ಒಂದು ಪ್ರೂಫ್ ಇದ್ರೆ ಬಂದು ತೋರಿಸಿ ಅಂತೇಳಿ ಸರ್ ನನಗೆ. ಈಗ ಅವರು ನೋಡ್ತಾರೆ ಆಲ್ಮೋಸ್ಟ್. ಅವ್ರಿಗೆ ಏನು ಕ್ಲಾರಿಟಿ ಕೊಡ್ತೀರಾ ನೀವು? ಬೇಡ, ಈ ಕ್ಲಾಶ್ ಬೇಡ. ನಾನು ಹೇಳ್ತಿರೋದು ಕೇಳೋ. ನನ್ನ ಪಾದಯಾತ್ರೆ ಶುರು ಮಾಡೋಕ್ಕೆ ನೀವು ಹೊರಟಿದ್ಯಾ, ನಮ್ಗೆ ಗೊತ್ತು. ಆ ಪಾದಯಾತ್ರೆ ನಾವು ಮಾಡಿದೀವೋ ಇಲ್ವೋ ಅಂತ ನನಗೆ ಗೊತ್ತು, ಮಂಜುನಾಥ ಸ್ವಾಮಿ ಗೊತ್ತು, ಜನರಿಗೆ ಗೊತ್ತು, ಎಲ್ರಿಗೂ ಗೊತ್ತು. ಬಟ್ ನಾನೇನು ಕೇಳ್ಕೊತೀನಿ ಅಂದರೆ, ನಾವೆಲ್ಲ ಒಗ್ಗಟ್ಟಾಗಿ ಸೌಜನ್ಯ ಪರ ಹೋರಾಟ ಮಾಡೋಣ. ಇನ್ನೂ ಜಾಸ್ತಿ ಹೋರಾಟ ಮಾಡೋಣ. ಇವಾಗ ನನ್ನ ಬಗ್ಗೆ ಎಷ್ಟು ನೆಗೆಟಿವ್ ನೀವು ಟ್ರೋಲ್ ಮಾಡ್ತಿದ್ದೀರೋ, ಸೌಜನ್ಯ ಪರ ಮಾಡೋಣ. ಅದನ್ನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದಂಗೆ ಹೇಳಿ, ಆ ಕೇಸಿಗೆ ಏನಾದರೂ ಬೂಸ್ಟ್ ಸಿಗಲಿ, ಐಶ್ಯೂ ರೈಸ್ ಆಗಲಿ, ಮತ್ತೆ ಮುಂದೆ ಹೋಗಿ ಏನೋ ಒಂದು ಆಗುತ್ತೆ, ಕೇಸಿಗೆ ಒಂದು ಏನೋ ಲೀಡ್ ಸಿಗುತ್ತೆ, ಅಲ್ಲಿ ಹೋರಾಡೋಣ. ಇಲ್ಲಿ ಯಾಕೆ ನಮ್ಮ ಮಧ್ಯ? ಇಷ್ಟೇ ಕೇಳ್ಕೊತೀನಿ ನಂತರ, ಇಷ್ಟೇ, ಮತ್ತೇನಿಲ್ಲ. ಅಂದರೆ ಇನ್ನೊಂದು, ಇವಾಗ ದೊಡ್ಡವರು 10-12 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರೆ, ಅವ್ರ ಮೇಲೂ ಯಾವುದೇ ರೀತಿಯ ಅಂದರೆ ಲೀಗಲ್ ಆಗಿ ಹೋಗ್ತಾ ಇದ್ರೆ, ಇಲ್ಲಿಗಲ್ ಆಗಿ ಅಟ್ಯಾಕ್ ಮಾಡೋದು ಮಾಡಿಲ್ಲ. ಆಲ್ಮೋಸ್ಟ್ ಕೇಳ್ದಂಗೆ ನಿಮ್ಮ ಮೇಲೆ ಅಟ್ಯಾಕ್ ಈಗ ಬಂದಿರೋದೇ 2-3 ದಿನದಿಂದ ಅಂತ ಥ್ರೆಡ್ಸ್ ಎಲ್ರಿಗೂ ಬಂದಿದೆ ಸರ್. ಹಂಗೆ ಅನ್ಬೇಡಿ ನೀವು. ನನ್ನ ಹತ್ರ ಪ್ರತಿಯೊಂದು ಡಾಕ್ಯುಮೆಂಟ್ ಸಮೇತ ಇದೆ. ಯಾರ್ಯಾರಿಗೆ ಬಂದಿದೆ ಅಂತ ನಿಮಗೆ ಬಂದಿದೆ? ಅದು ಬೇಡ ಇದರ ಎದುರುಗಡೆ, ಬಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವೇ ನೋಡಿ. ನೋಡಿ, ಧರ್ಮಸ್ಥಳ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, ಈ ಫುಲ್ ರಿಪೋರ್ಟ್ ಇದೆ. ಓಕೆ, ನನಗೆ ನೋಡಿ 188 PDF ಅಲ್ಲಿ ಇರೋದು. ಪ್ರತಿಯೊಂದು ಇದರಲ್ಲಿ ನಿಮಗೆ ಎಲ್ಲ ಏನು ಡೌಟ್ ಇದ್ರು ಕ್ಲಾರಿಫಿಕೇಶನ್ ಕೊಡಕ್ಕೆ ರೆಡಿ ಇದೀನಿ ನಾನು. ಎಲ್ಲನೂ ಇದೆ, ಎಲ್ರಿಗೂ ಥರ್ಡ್ ಕಾಲ್ಸ್ ಬಂದಿದೆ, ಎಲ್ರಿಗೂ ಆಗೈತೆ. ಬಟ್ ಹೇಳ್ಕೊಂಡಿಲ್ಲ, ನಾವು ಹೇಳ್ಕೊಂಡಿದ್ದೀವಿ ಅಷ್ಟೇ. ಇಲ್ಲೊಂದು ವಿಡಿಯೋ ಇದೆ, ನಿಮ್ಗೆ ನಾನು ತೋರಿಸ್ತೀನಿ. ಸರ್ ಕಮೆಂಟ್ ಅಲ್ಲಿ ನೋಡಿ ಸರ್ ನೀವೇ. ಇಲ್ಲ ಕಮೆಂಟ್ ಅಲ್ಲ, ನಂಗೆ ಈ ಕಮೆಂಟ್ ಬೇಡ, ನಂಗೆ ಕ್ಲಾರಿಟಿ ಬೇಕಷ್ಟೇ. ಇಲ್ಲಿ ಅಭಿ ನಿಮ್ಮ ಜೊತೆ ಇರ್ತಾರಲ್ಲ ಅವರು. ಸರ್ ಈ ಶರ್ಟ್ ನೋಡಿ, ಆ ಶರ್ಟ್ ನೋಡಿ, ನೀವೇ ನೋಡಿ ಸರ್. ಒಂದಕ್ಕೊಂದು ಮ್ಯಾಚ್ ಆಗುತ್ತೆ ನೋಡಿ ಸರ್. ಕಮೆಂಟಲ್ಲಿ ಅಪ್ಪಂಗೆ ಬೈದವ್ರು ಸರ್, ನಿಮಗೆ ಕಮೆಂಟ್ ತೋರಿಸ್ತೀನಿ ನಾನು ಬೇಕಾದ್ರೆ. ನೋಡಿ ಸರ್, ಆ ಶರ್ಟ್ ನೋಡಿ, ಈ ಶರ್ಟ್ ನೋಡಿ, ನೀವೇ ನೋಡಿ, ಎದುರುಗಡೆ ಐತಲ್ಲ, ಒಂದಕ್ಕೊಂದು ಮ್ಯಾಚ್ ಆಯ್ತಾ? ಅಂದರೆ ನಿಮ್ಮ ಪ್ರಕಾರ ನೀವು ಹೇಳ್ತಾ ಇರೋದು ಏನಂದ್ರೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ? ಖಂಡಿತ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಗ್ರೂಪೇ ಇದೆ. ಏನಕ್ಕೆ ನಿಮ್ಮ ವಿರುದ್ಧ ಮಾಡಿ ಏನು ಲಾಭ ಅವ್ರಿಗೆ? ಸೌಜನ್ಯ ಪರ ಹೋರಾಟಗಾರರು, ನಕಲಿ ಹೋರಾಟಗಾರರು ಅಂತ ಸಾಬೀತುಪಡಿಸ್ಬೇಕು ಅವ್ರಿಗೆ. ಇದ್ರ ಹಿಂದೆ ಒಂದು ಗುಪ್ಪೆ ಇದೆ, ಒಂದು ತಂಡನೇ ಇದೆ. ಇದ್ರ ಬಗ್ಗೆ ನೀವು ನಕಲಿ ಹೋರಾಟಗಾರರು ಅಂತ ಮಾಡಬೇಕು. ಇದೇ ಇಂಟೆನ್ಷನ್ ಅವ್ರದ್ದು. ಅವ್ರಿಗೇನು ಲಾಭ ಗೊತ್ತಿಲ್ಲ. ಈಗ ಏನೋ ಒಂದು ಮಾಡಬೇಕು ಅಂದ್ರೆ ಲಾಭ ಇಲ್ಲ, ಯಾರು ಮಾಡಲ್ಲ. ಆ ಲಾಭ ನನ್ನ ಇದು ಇಡೀ ಜನಗೆ, ನಾಡಿಗೆ ಗೊತ್ತು. ಯಾರು ಮಾಡಿಸ್ತಿದ್ದಾರೆ, ಏನು ಮಾಡಿಸ್ತಿದ್ದಾರೆ ಅಂತ ಇಡೀ ನಾಡಿಗೆ ಗೊತ್ತು. ಇದು ಅದು ಆ ವಿಷಯ ತೆಗೆಯೋದು ಬೇಡ ನಾವು. ಅಂದ್ರೆ ನಿಮ್ಮ ಪ್ರಕಾರ ನಿಮ್ಮ ವಿರುದ್ಧ ಯಾರೆಲ್ಲ ಇದ್ದಾರೆ? ಖಂಡಿತ ಸರ್, ಅಷ್ಟು ಇರಂಗಿದ್ರೆ ಸರ್, ಆ ಕಡೆಯಿಂದ ಬಂದಿದೆ ಅಂತ ನೀವೇನಾದ್ರು ವಾದ ಮಾಡ್ತೀರಾ? ವಾದ ಮಾಡೋದು ಬೇಡ, ಬಟ್ ನಮ್ಗೆ ಅದು ಕೆಲವೊಂದು ಪ್ರೂಫ್ ಸಿಗ್ಲಿ, ನಾನು ವಾದ ಮಾಡ್ತೀನಿ. ಮತ್ತೆ ನಿಮಗೆ ಕರಿತೀನಿ ಇಂಟರ್ವ್ಯೂ ಬನ್ನಿ ಸರ್ ಅಂತೇಳಿ ಮಾಡೋಣ. ನಾನು ನಕಲಿ ಹೋರಾಟಗಾರ ಆಗಿದ್ರೆ, ನಾನು ಪಾದಯಾತ್ರೆ ಸುಳ್ಳಾಗಿದ್ರೆ, ನನಗೆ ಯಾಕೆ ಇನ್ನೂ ಸಮೀರ್ ಅವ್ರು ಕಾಲ್ ಮಾಡ್ತಾರೆ, ನಿನ್ನೆ ಕಾಲ್ ಮಾಡಿದ್ರು ಸಮೀರ್ ಅವರು.
ಮಾಡಿಬಿಟ್ಟು ನನ್ನ ಜೊತೆ ಒಂದು 15-20 ನಿಮಿಷ ಮಾತಾಡ್ತಾರೆ. ಏನಕ್ಕೆ ಕಾಲ್ ಮಾಡ್ತಾರೆ? ನಾನು ಜೊತೆ ಇದೆಯಪ್ಪ, ಧೈರ್ಯ ತಗೋ, ಏನೂ ಆಗಲ್ಲ, ತಲೆಗಡಿಸ್ಕೊಬೇಡ ಟ್ರೋಲ್ ಮಾಡೋರಿಗೆ ಅಂತಾರೆ. ಏನಕ್ಕೆ ಮತ್ತೆ ಪದೇ ಹೇಳ್ತಿದ್ದೀನಿ, ಸಮೀರ್ ಅವ್ರು ನಿನ್ನೆ ಕಾಲ್ ಮಾಡ್ತಾರೆ ನನಗೆ, 15-20 ನಿಮಿಷ ಮಾತಾಡ್ತಾರೆ. ಏನಕ್ಕೆ ಮಾಡ್ತಾರೆ ಕಾಲು? ನಾನು ನಕಲಿ ಹೋರಾಟಗಾರ ಆಗಿದ್ರೆ ನನಗೆ ಯಾಕೆ ಕೇರ್ ಮಾಡ್ತಾರೆ ಅವರು? ಹಾಂ, ಇದು ನನ್ನ ಪ್ರಶ್ನೆ. ಓಕೆ, ಈಗ ನೀವು ಇನ್ನೊಂದು ಬರ್ತೀನಿ. ಇವಾಗ ನಿಮ್ಮ ವಿಡಿಯೋಸ್ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀರಾ, ಅಂದರೆ ಒಂದು ಹೆಣ್ಣಿನ ಮೇಲೆ ನಿಮಗೆ ಗೌರವ ಇದೆ ಅಂತ ಹೇಳ್ತೀರಾ, ಬಟ್ ನಿಮ್ಮ ಹಳೆ ವಿಡಿಯೋಗಳು ನೋಡಿದಾಗ ಹೆಣ್ಣಿಗೆ ಅಗೌರವ ಉಂಟು ಮಾಡುವ ವಿಡಿಯೋಗಳಿದ್ದಾವೆ. ಸರ್ ಅದು ಕಂಟೆಂಟು ಸರ್. ಅದು ನಾವು ಪರ್ಸನಲ್ ಆಗಿ ಅವ್ರಿಗೇನು ಅಗೌರವ ಮಾಡಿಲ್ವಲ್ಲ, ಕಂಟೆಂಟ್ ಅದು. ಕಂಟೆಂಟ್ನ ಕಂಟೆಂಟ್ ಥರ ತಗೊಳ್ಳಿ. ನಾನು ಒಳ್ಳೇದು ಮಾಡಿದ್ದೀನಿ, ಕೆಟ್ಟದ್ದು ಮಾಡಿದ್ದೀನಿ. ನೀವು ಬರೀ ಕೆಟ್ಟದೇ ತೋರಿಸ್ತೀರಾ, ಒಳ್ಳೆ ಯಾಕೆ ತೋರಿಸಲ್ಲ? ಅದೇ ಇದಿರೋದು. ನಾನು ಇಲ್ಲಿ ಒಬ್ಬ ವ್ಯಕ್ತಿನ ನೀವು ಬೀಳಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಅವನ ಬಗ್ಗೆ ಕೆಟ್ಟದೇ ತೋರಿಸ್ತಾರೆ, ಒಳ್ಳೆ ತೋರಿಸಲ್ಲ. ರೀ ಎಷ್ಟು ದಿನ ಅನ್ನದಾನ ಮಾಡಿಲ್ಲ ನಾನು? ಎಷ್ಟು ಜನಕ್ಕೆ ಅನ್ನದಾನ ಮಾಡಿಲ್ಲ? ನಾಯಿ ಬೆಲ್ಟ್ ಹಾಕಿಲ್ವ ನಾನು? ಪರ್ಸನಲ್ ದುಡ್ಡು ಖರ್ಚು ಮಾಡಿಲ್ವಾ ನಾನು ದುಡ್ಡೆಲ್ಲ ಖರ್ಚು ಮಾಡಿಲ್ವಾ? ಅದು ತೋರಿಸಲ್ವಾ ನೀವು? ಹೋಗಿ ನೋಡಿ ಪ್ರೊಫೈಲಲ್ಲಿ, ಅದೂ ಇದೆ. ಯಾಕೆ ಬರೀ ಕೆಟ್ಟದೇ ತೋರಿಸ್ತೀರಾ? ನೀವು ಮಾಡ್ತೀರಾ ಸರಿನಾ? ನೀವು ಈ ಮ್ಯಾಂಗೋ ಆಗಲಿ ಇವರಾಗಲಿ ಯಾಕೆ ಬರೀ ಕೆಟ್ಟದ್ದು ತೋರಿಸೋದು? ನಿಮ್ಮ ಜನ್ಮಕ್ಕೆ ಸರ್ ಹೇಳ್ತಿಲ್ವಾ ಸರ್, ಒಳ್ಳೇದು ಯಾರು ತೋರಿಸಲ್ಲ ಸರ್. ನಾನು ಎಷ್ಟು ಅನ್ನದಾನ ಮಾಡಿದ್ದೀನಿ ಅಂದರೆ 3-4 ಟೈಮ್ಸ್ ಅನ್ನದಾನ ಮಾಡಿದ್ದೀನಿ. ಅದು 200 ಜನಕ್ಕೆ 100 ಜನಕ್ಕೆ ಮಾಡಿದ್ದೀನಿ. ನಾಯಿ ಬೆಲ್ಟ್ ಹಾಕಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅದು ತೋರಿಸಲ್ವಲ್ಲ ಜನ? ಈಗ ಅವರಾಯ್ತು, ನೋಡೋ ಜನಗಳದಾಯ್ತು. ಏನ್ ಕ್ವಶನ್ ಅಂದ್ರೆ, ಇದನ್ನ ನೀವು ಮಾಡೋ ವಿಡಿಯೋಗಳನ್ನ ಎಲ್ಲರೂ ನೋಡ್ತಾ ಇದೆ. ಕಂಟೆಂಟ್ ಅಂತ ಓಕೆ, ಕಂಟೆಂಟ್ ಓಕೆ. ಆ ಕಂಟೆಂಟ್ ಅಲ್ಲಿ ಅಂದ್ರೆ ಸಿನಿಮಾದಲ್ಲೂ ಕೂಡ ಕೊಲೆ ಮಾಡೋದನ್ನ ತೋರಿಸ್ತಾರೆ, ಅದನ್ನು ಇದು ಮಾಡ್ಬೇಕು ಅಂತಲ್ಲ. ಬಟ್ ಎಲ್ಲರೂ ನೋಡ್ತಾರೆ, ಮುಜುಗರ ಆಗುತ್ತೆ ಅನ್ನೋದು ಒಂದು ವಿಷಯ. ಸರ್ ಅವ್ರಿಗೆ ಮುಜುಗರ ಆಗುತ್ತಾ ಸರ್? ನೋಡೋರ್ಗೆ ಇಲ್ಲಿ ಕೇಳಿ ಸರ್. ಇವಾಗ ಉಪೇಂದ್ರ ಅವ್ರು ಸಿನಿಮಾ ಮಾಡಿದ್ದಾರೆ. ಉಪ್ಪಿ ಅವ್ರು ಅವ್ರು ಹೆಂಗೆ ಹೇಳಿದ್ದಾರೆ? ನಮ್ ನೋಡೋ ಎಂಜಾಯ್ ಮಾಡ್ತೀವಲ್ಲ ನಾವು. ಉಪ್ಪಿ ಸಿನಿಮಾ ನೋಡ್ತಾವಲ್ಲ, ಹೊಡಿತಾರೆ ಕೆಲಸ ಎಲ್ಲ ಶೂಟು. ಅವ್ರು ಓಪನ್ ತೋರಿಸ್ಕೊಡ್ತಾರೆ ಎಲ್ಲಾನು. ಕಾಮ ಅಂದ್ರೆ ಏನು, ಲವ್ ಅಂದ್ರೆ ಏನು ಅಂತ ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ತೀಟೆ ಅಂದ್ರೆ ಏನು ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಎಂಜಾಯ್ ಮಾಡಿದೀವಲ್ಲ, ಎಂಜಾಯ್ ಮಾಡ್ರಿ ಕಂಟೆಂಟ್ನ. ಯಾಕೆ ನೀವು ಕಂಟೆಂಟ್ ತೊಗೊಂಡು ಪರ್ಸನಲ್ ಆಗಿ ಬರ್ತೀರಾ? ರೀ ನಾನೊಬ್ಬ ಹಗ್ ಮಾಡ್ತೀನಿ ಅಂದ್ರೆ ಅದು ಕಂಟೆಂಟ್. ಅದು ಆ ಜನ ಎಂಜಾಯ್ ಮಾಡಿದಾರೆ ಆ ಟೈಮಲ್ಲಿ. ರೀ ನಾನು ಆಯಿತು, ನಾನು ಬೋಳ್ಸ್ಕೊಂಡಿದ್ದೀನಿ, ತಲೆ ಬೋಳ್ಸ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ ಚಾಪಿ ತೊಗೊಂಡು ಹೊರಗಡೆ ಹೋಗಿದ್ದೀನಿ, ಅದು ಗೊತ್ತು ನಿಜ. ಅದನ್ನ ಎಂಜಾಯ್ ಮಾಡಿದಲ್ಲ ಆ ಟೈಮಲ್ಲಿ. ನಾನು ಕಮೆಂಟ್ ಸೆಕ್ಷನ್ ತೆಗೆದು ನೋಡಿ, ಎಲ್ಲನೂ ಪಾಸಿಟಿವ್. ಎಂಜಾಯ್ ಮಾಡಿದಕ್ಕೆ ತಾನೇ ಕೊಟ್ಟಿದ್ದು ನಾನು. ಜನ ಏನು ಕೇಳ್ತಾರೆ ಅದೇ ಕೊಡ್ಬೇಕಲ್ವಾ ನಮ್ಮ ಕೆಲಸ? ಒಬ್ಬ ಕಂಟೆಂಟ್ ಕ್ರಿಯೇಟರ್ ಏನು ಕೊಡ್ಬೇಕು ನಾನು? ಜನ ಕೇಳಿದ ಅಪೋಸಿಟ್ ಕೊಡ್ಬೇಕಾ? ನೀವು ಹೇಳ್ತೀರಾ ಕಂಟೆಂಟಲ್ಲಿ ಸಮಾಜಕ್ಕೆ ಸಂದೇಶ ಕೊಡು ಅಂತೀರಾ. ಹೆಂಗೆ ಕೊಡೋದು ನಾವು? ಆಗಲ್ಲ. ನಿಮಗೆ ಎಂಟರ್ಟೈನ್ ಮಾಡಬೇಕು. ಸಂದೇಶ ಕೊಟ್ಟರೆ ನೀವೇ ನೋಡಲ್ಲ. ನಾ ಏನಾದ್ರು ಒಂದು ಒಳ್ಳೇದು ಹೇಳಿದ್ರೆ ನೀವು ನೋಡಲ್ಲ, ನಮ್ಮ ತಾಯಿನೇ ನೋಡಲ್ಲ, ನೀವೇ ಸ್ಕಿಪ್ ಮಾಡಿಬಿಡ್ತಾರೆ ತಲೆ ನಿಂತವನೆ ಅಂತೇಳಿ. ಅದೇ ಒಂದು ಏನೋ ಮಜಾ ಕೊಡಲಿ, ಹುಡುಗಿ ಬಗ್ಗೆ ಮಾತಾಡಲಿ, ಇವ್ ನೋಡಿ ಕ್ರೇಜಿ, ಅವ್ನು ನೋಡ್ರಿ, ನೀವು ಶೇರ್ ಮಾಡಿರಿ ಅಂತೀರಾ. ಏನು ಇದ್ರ ಬಗ್ಗೆ ಹೆಂಗೆ? ಆ್ಯಕ್ಚುಲಿ ಜನನೇ ಸರಿ ಇಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು, ನಾನು ಒಳ್ಳೇದನ್ನ ತೋರಿಸಿದ್ರೆ ನೋಡಲ್ಲ, ಈ ತರದ್ ಎಂತ ಖಂಡಿತ ಸರ್. ನಾನು ಒಳ್ಳೇದು ಮಾಡಿದ್ದೀನಲ್ಲ ಸರ್, ಅನ್ನದಾನ ಮಾಡಿದ್ದೀನಿ, ಎಲ್ಲಾನು ಮಾಡಿದ್ದೀನಲ್ಲ. ಅದು ನೋಡಿಲ್ಲ ಸರ್, ಯಾವ್ದು ನೋಡಲ್ಲ. ಪಾದಯಾತ್ರೆ ಮಾಡಿದೀನಿ ತಿರುಪತಿಗೆ, ಅದನ್ನೂ ಫೇಕು ಅಂತಾರೆ. ಒಬ್ಬ ವ್ಯಕ್ತಿನ ತುಳಿಬೇಕು ಅಂತ ಸ್ಟಾರ್ಟ್ ಮಾಡ್ಬಿಟ್ರೆ ಅವನ ಎಲ್ಲನೂ ಏನೋ ಒಂದು ತಂದ್ಬಿಟ್ಟು ಪಾಯಿಂಟ್ ಹೆಂಗೋ ಒಂದು ತಿರ್ಸ್ಬಿಟ್ಟು ಅವನಿಗೆ ಹೊಡೆಯೋದು. ಈಗ ಅದೇ ಇದ್ರದ್ದು ಹೇಳಿದ್ರೆ, ನೀವು ತಿರುಪತಿಗೆ ಎಷ್ಟು ದಿನ ಹೋಗಿದ್ರಿ, ಅದನ್ನು ಕೂಡ ಬೇಕು ಅಂತ ಹೇಳಿ ಸರ್. ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ತೆಗೆದ್ಬಿಟ್ರೆ ಎಷ್ಟು ದಿನ ಹೋಗಿದ್ದೀನಿ ಅಂತ ಡೇ ವೈಸ್ ಹಾಕಿದ್ದೀನಿ. ಯಾರೋ ಮ್ಯಾಂಗೋ ಅಂತ ಅವನು, ಮೈಸೂರು ಮ್ಯಾಂಗೋ ಏನೋ ಗೊತ್ತಿಲ್ಲ, ಅಯ್ಯಪ್ಪ 4 ದಿನದಲ್ಲಿ ಹೋಗಿದ್ದು ಅಂತಾನೆ. ನಾನು 4 ದಿನದಲ್ಲಿ ಹೋಗಿದ್ದೆ ನಾನು. ತೆಗೆದು ನೋಡಪ್ಪ ಒಂದ್ಸಲ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಂದು. ಬಾಯಿ ಬಂದೈತೆ ಅಂದರೆ ಕಬ್ಜಾ ತಪ್ಪು ಮಾಡೋವನೇ ಅಂದರೆ ಹೆಂಗೆ ಬೇಕು ಮಾತಾಡೋದು. ಅದು ಆ ಟೈಮ್ ಉತ್ತರ ಕೊಡುತ್ತೆ, ಅದಕ್ಕೆಲ್ಲ ಕಾಲನ ಉತ್ತರ ಕೊಡುತ್ತೆ. ನಮ್ಮ ಸಪೋರ್ಟಿಗೆ 1000 ಜನ ಇದ್ದಾರೆ. ನೀವೇನೇ ನಮ್ಮ ಕಾಲಲ್ಲಿ ಟ್ರೈ ಮಾಡಿ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಸಪೋರ್ಟಿಗೆ ನಮ್ಮ ಪ್ರೀತಿಸೋರು ತುಂಬ ಬೆಂಬಲ ಕೊಡ್ತಿದ್ದಾರೆ. ನಾವು ಮಾಡೇ ಮಾಡ್ತೀವಿ. ನಮ್ಮ ಕೆಲಸ ಏನು ಮಾಡ್ಬೇಕು ಮತ್ತೆ ಮಾಡೇ ಮಾಡ್ತೀನಿ ನಾನು.